ಮಾಲೆಂಗಾವ್ ಮಸೀದಿ ಬಳಿ ಸ್ಫೋಟ ಆಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕಿ ಪ್ರಜ್ಞಾ ಠಾಕೂರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಲ್ಲ 7 ಜನ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ಕೋರ್ಟ್. 17 ವರ್ಷದ ನಂತರ ಬಹಳ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಲಾಗಿದೆ. ತೀರ್ಪನ್ನ ಎನ್ಐಎ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡಿದೆ. ಹಿಂದೂ ಭಯೋತ್ಪಾದಕಿ ಕಳಂಕದಿಂದ ಪ್ರಜ್ಞಾ ಠಾಕೂರ್ ಮುಕ್ತರಾಗಿದ್ದಾರೆ. ಪುರೋಹಿತ್ ಆರ್ಡಿಎಕ್ಸ್ ಖರೀದಿ ಮಾಡಿದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ, ಸರಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ಬೈಕ್ನಲ್ಲಿ ಬಾಂಬ್ ಇರಿಸೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ. ಸೊ ಯಾವುದೇ ಸಾಕ್ಷ್ಯ ಸಿಗದ ಹಿನ್ನೆಲೆಯಲ್ಲಿ ಕೇಸ್ನ ಖುಲಾಸೆ ಮಾಡಲಾಗಿದೆ. ಯಾವುದೇ ಕೇಸ್ಗಳು ಸಿಗ್ಲಿಲ್ಲ, ಸಾಕ್ಷ್ಯಗಳ ಕೊರತೆ ಅಂದ ತಕ್ಷಣ ಏನ್ ಮಾಡ್ತಾರೆ ಹೇಳಿ, ಬಿ ಫಾರ್ಮ್ ಅಂತ ಅಲ್ಲ, ಬಿ ರಿಪೋರ್ಟ್ ಅಂತ ಮಾಡಿಬಿಡ್ತಾರೆ. ಸೊ ಹಂಗಾಗಿದೆ ಇವಾಗ ಪ್ರಜ್ಞಾ ಸಿಂಗ್ ಈ ಒಂದು ಮಸೀದಿಯ ಸುತ್ತ ಬ್ಲಾಸ್ಟ್ ಆಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಆರೋಪ ಇತ್ತು. ಫೈನಲ್ ಈಗ ಆರೋಪ ಮುಕ್ತರಾಗಿದ್ದಾರೆ. ಪ್ರಕರಣದ ತೀರ್ಪನ್ನು ವಿಶೇಷ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ಇದೀಗ ತೀರ್ಪನ್ನು ಹೊರಡಿಸಿದೆ. ಯಾವುದೇ ರೀತಿಯ ಹುರುಳಿಲ್ಲ, ಸಾಕ್ಷಿಗಳು ಇಲ್ಲ ಇದರಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಇವರು ಮಧ್ಯಪ್ರದೇಶದ ಭೋಪಾಲ್ನ ಬಿಜೆಪಿಯ ಮಾಜಿ ಸಂಸದೆ ಕೂಡ. ಇದು ಹಲವಾರು 2008ರಲ್ಲಿ ಮಾಲೆಂಗಾವ್ ಮಸೀದಿಯ ಬಳಿ ಸ್ಫೋಟ ಆಗಿತ್ತು ಈ ಪ್ರಕರಣದಲ್ಲಿ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ಞಾ ಸಿಂಗ್ ಅವ್ರನ್ನೂ ಸೇರಿದಂತೆ ಒಟ್ಟು 7 ಜನರು ಆರೋಪವನ್ನು ಹೊತ್ತಿದ್ರು. ಅವರೆಲ್ಲರೂ ಈಗ ಈ ಕಳಂಕದಿಂದ ಹೊರಬಂದಿದ್ದಾರೆ. ಅಂದರೆ ಎಷ್ಟು ವರ್ಷ? ಓಕೆ, ಏನಿದು ಪ್ರಕರಣ ಅಂತ ಹೇಳ್ಬಿಡ್ತೀವಿ ವೆರಿ ಕ್ವಿಕ್ ಆಗಿ. ಸೆಪ್ಟೆಂಬರ್ 29, 2008 ರಂಜಾನ್ ತಿಂಗಳಿನಲ್ಲಿ ಈ ಸ್ಫೋಟ ನಡೆದಿತ್ತು. ಅಂದರೆ ಅಲ್ಲಿಗೆ ಬರೋಬ್ಬರಿ 17 ವರ್ಷಗಳ ಹಿಂದೆ. ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳದಿಂದ ಇದ್ರ ಬಗ್ಗೆ ತನಿಖೆ ಆರಂಭ ಆಗುತ್ತೆ. ಆ ತನಿಖೆಯಲ್ಲಿ ಆರೋಪಿಯ ಸ್ಥಾನವನ್ನು ಪ್ರಜ್ಞಾ ಠಾಕೂರ್ ಅವರು ಸೇರಿದಂತೆ ಒಟ್ಟು 7 ಮಂದಿ ಹೊತ್ತಿರ್ತಾರೆ. ಹಿಂದೂ ಪರ ಸಂಘಟನೆಯೇ ಇದಕ್ಕೆ ಕಾರಣ ಅಂತ ಮುಂಬೈ ಪೊಲೀಸರು ಚಾರ್ಜ್ ಶೀಟನ್ನು ಕೂಡ ರೆಡಿ ಮಾಡ್ತಾರೆ. 2011ರಲ್ಲಿ ಎನ್ಐಎ ತನಿಖೆಯನ್ನು ವಹಿಸಿಕೊಂಡಾಗ ಈ ಪ್ರಕರಣಕ್ಕೆ ಬಹಳ ಮಹತ್ತರ ತಿರುವು ಪಡೆಯುತ್ತೆ. ಮಾಲೆಂಗಾವ್ ಮಸೀದಿಯ ಬಳಿ ಬೈಕ್ನಲ್ಲಿ ಸ್ಫೋಟಕವನ್ನು ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡೋಕೆ ಆರಂಭ ಆಗುತ್ತೆ. ಸೆಪ್ಟೆಂಬರ್ 29, 2008 ರಂಜಾನ್ ತಿಂಗಳಲ್ಲಿ ನಡೆದಂತಹ ಸ್ಫೋಟ ಇದು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಬರೋಬ್ಬರಿ 17 ವರ್ಷಗಳ ನಂತರ ಪ್ರಜ್ಞಾ ಸಿಂಗ್ ಸೇರಿದಂತೆ ಇನ್ನೂ 7 ಜನರ ವಿರುದ್ಧ ಇದ್ದಂತಹ ಆರೋಪ, ಈಗ ಆರೋಪ ಮುಕ್ತರಾಗಿದ್ದಾರೆ. ಡೀಟೇಲ್ಸ್ ಏನಿದೆ, ಏನೇನಾಯ್ತು ಈ ಪ್ರಕರಣದಲ್ಲಿ, ಅಪ್ಡೇಟ್ ಮಧ್ಯದಲ್ಲಿ ವಿವರಿಸೋದಾದ್ರೆ ದಿಲೀಪ್. ವಿದ್ಯಾ, ಏನೊಂದು ಹಿಂದೂ ಭಯೋತ್ಪಾದನೆ ಅನ್ನೋ ವರ್ಡ್ ಕಾಯಿನ್ ಆಗಿದೆ ಈ ಒಂದು ಪ್ರಕರಣದಿಂದ ಅಂತ ಹೇಳ್ಬೋದು. ಏನು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಿತ್ತು, ಅದೆಲ್ಲ ಇಸ್ಲಾಂ ಪ್ರೇರಿತ ಮತ್ತು ಮುಸ್ಲಿಂ ಉಗ್ರವಾದಿಗಳಿಂದ ನಡೆಯೋ ಭಯೋತ್ಪಾದನೆ ಅನ್ನೋದು ಒಂದು ಸಾರ್ವತ್ರಿಕವಾಗಿ ಅಂತ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಮೊದಲ ಬಾರಿಗೆ ಹಿಂದೂ ಭಯೋತ್ಪಾದನೆ ಅನ್ನೋ ಪದ ಉಟ್ಕೊಂತು. ಅದರಲ್ಲೂ ಕೂಡ ಬಿಜೆಪಿಯ ಮಾಜಿ ಸಂಸದೆ ಏನಿದ್ದಾರೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಒಂದು ಪ್ರಮುಖ ಆರೋಪಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಕೇಳಿ ಬಂತು. 2008ರ ಸೆಪ್ಟೆಂಬರ್ 29ರಂದು ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿರೋ ಬಿಕ್ಕು ಚೌಕ್ ಅನ್ನೋ ಪ್ರದೇಶದಲ್ಲಿ ಅಲ್ಲೊಂದು ಮಸೀದಿ ಇದೆ. ಅಲ್ಲಿ ಒಂದು ರಂಜಾನ್ ತಿಂಗಳ ಮಾಸದಲ್ಲಿ, ಒಂದು ಪವಿತ್ರ ರಂಜಾನ್ ಮಾಸದಲ್ಲಿ ಅಲ್ಲಿ ಮಸೀದಿ ಬಳಿ ಜನ ಸೇರಿದ್ರು. ಈ ಸಂದರ್ಭದಲ್ಲಿ ಮೋಟಾರ್ ಸೈಕಲ್ ಒಂದಕ್ಕೆ ಒಂದು ಸ್ಫೋಟಕವನ್ನ ಕಟ್ಟಲಾಗಿತ್ತು. ಆ ಸ್ಫೋಟಕ ಸಿಡಿದ ಸಂದರ್ಭದಲ್ಲಿ ಒಟ್ಟು 6 ಜನ ಸಾವನ್ನಪ್ಪಿದ್ರು ಮತ್ತೆ 95ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಈ ಒಂದು ಪ್ರಕರಣದ ತನಿಖೆಯನ್ನ ಮೊದಲಿಗೆ SIT ವಹಿಸ್ಕೊಂಡಿರುತ್ತೆ. ಮಹಾರಾಷ್ಟ್ರದ ಭಯೋತ್ಪಾದನೆ ನಿಗ್ರಹ ದಳ ಈ ಒಂದು ಪ್ರಕರಣವನ್ನ ತನಿಖೆ ನಡೆಸುತ್ತೆ. ಈ ಒಂದು ಪ್ರಕರಣ ತನಿಖೆ ನಡೆಸಿ ಅವಾಗ ಪ್ರಜ್ಞಾ ಸಿಂಗ್ ಠಾಕೂರ್ ಅವ್ರಿಗೆ ಸೇರಿದ ಮೋಟಾರ್ ಸೈಕಲ್ ನಲ್ಲಿ ಈ ಒಂದು ಬ್ಲಾಸ್ಟ್ ನಡೆದಿತ್ತು ಅಂತ ಹೇಳ್ಬಿಟ್ಟು ಗುರುತಿಸುತ್ತೆ. ಆನಂತರ 2011ರಲ್ಲಿ ಈ ಪ್ರಕರಣವನ್ನ ಎನ್ಐಎಗೆ ವರ್ಗಾವಣೆ ಮಾಡಲಾಗುತ್ತೆ. ಎನ್ಐಎಗೆ ವರ್ಗಾವಣೆ ಮಾಡ್ಲಾದ ನಂತರ 2016ರಲ್ಲಿ ಎನ್ಐಎ ತನಿಖೆ ನಡೆಸ್ಬಿಟ್ಟು ಪ್ರಜ್ಞಾ ಠಾಕೂರ್ ಮತ್ತೆ 3 ಜನ ಆರೋಪಿಗಳೇನಿದ್ದಾರೆ ಅವರಿಗೆ ಕ್ಲೀನ್ ಚಿಟ್ ನೀಡಿರುತ್ತೆ. ಆದ್ರೆ ನ್ಯಾಯಾಲಯ ಮಾತ್ರ ಈ ಒಂದು ಕ್ಲೀನ್ ಚಿಟ್ ನ ಒಪ್ಪಿರೋದಿಲ್ಲ. ಠಾಕೂರ್ ಸೇರಿದಂತೆ 7 ಜನರ ವಿರುದ್ಧ UAPA ಅಂದ್ರೆ ಭ್ರಷ್ಟಾಚಾರ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಏನಿದೆ ಅದರಡಿ ವಿಚಾರಣೆ ನಡೆಸೋದಕ್ಕೆ ಆದೇಶ ಮಾಡುತ್ತೆ. ಈ ಪ್ರಕರಣದ ವಿಚಾರಣೆ ಅಂದಿನಿಂದ ಇಂದಿನವರೆಗೂ ನಡೆದು ಬಂತು. ಒಟ್ಟು 323 ಸಾಕ್ಷಿಗಳನ್ನ ವಿಚಾರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಈ 39 ಜನ ಸಾಕ್ಷಿಗಳು ಈ ಪ್ರಜ್ಞಾ ಠಾಕೂರ್ ಅವರ ವಿರುದ್ಧವಾಗಿ ಸಾಕ್ಷಿಯನ್ನ ನುಡಿದ್ರು. ಇದು ಆನಂತರ 26 ಸಾಕ್ಷಿಗಳು ವಿಚಾರಣೆ ಮುನ್ನವೇ ಸಾವನ್ನಪ್ಪಿದ್ರು. ಹೀಗಾಗಿ ಎಲ್ಲಾ ಪ್ರಕರಣದ ಸಮಗ್ರ ವಿಚಾರಣೆ ನಡೆಸಿದ ಬಳಿಕ ಈ ಸದ್ಯ ಎನ್ಐಎ ನ್ಯಾಯಾಲಯ ಏನೊಂದು ಆದೇಶವನ್ನು ಕೊಟ್ಟಿರೋ ಪ್ರಕಾರ ಲೆಫ್ಟಿನೆಂಟ್ ಕರ್ನಲ್ ಶ್ರೀಕಾಂತ್ ಪುರೋಹಿತ್ ಇರ್ಬೋದು, ಮೇಜರ್ ರಮೇಶ್ ಉಪಾಧ್ಯಾಯ, ಅಜಯ್ ರಾಹಿರ್ಕರ್, ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ ಮತ್ತೆ ಸಮೀರ್ ಕುಲಕರ್ಣಿ ಅವರೆಲ್ಲರ ವಿರುದ್ಧನೂ ಯಾವುದೇ ರೀತಿಯಾದಂತಹ ಆರೋಪ ಸಾಬೀತಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಖುಲಾಸೆ ಮಾಡಿದೆ. ಈ ಮೂಲಕ ಈ ಒಂದು ಪ್ರಕರಣ ಏನಾಗಿದೆ ಅಂದ್ರೆ ನೋ ಒನ್ ಕಿಲ್ ಜೆಸಿಕಾ ಅನ್ನೋ ರೀತಿ ಆಗಿದೆ. ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿದ್ದಂತೂ ಹೌದು, ಮೋಟಾರ್ ಸೈಕಲ್ ನಲ್ಲಿ ಬ್ಲಾಸ್ಟ್ ಆಗಿದ್ದಂತೂ ಹೌದು, ಆದ್ರೆ ಬ್ಲಾಸ್ಟ್ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ
ಇನ್ನೂ ಒಂದು ಸ್ಪಷ್ಟತೆ ಇಲ್ದಂಗಾಗಿದೆ. ಹಂಗಂತ ಹೇಳ್ಬಿಟ್ಟು ಈ ಪ್ರಕರಣ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಪ್ರಕರಣವನ್ನ ಹೈಕೋರ್ಟ್ ನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ. ಓಕೆ, ಏನಿದು ಪ್ರಕರಣ ಅನ್ನುವಂಥದ್ದನ್ನ ಏನೇನು ಆಯಿತು, ಹೇಗಾಯಿತು ಅನ್ನೋದನ್ನ ನನ್ನ ಕಲಿಗೆ ಇಷ್ಟೊತ್ತು ವಿವರಿಸ್ತಾ ಇದ್ರು. ಮಧ್ಯಪ್ರದೇಶದ ಭೋಪಾಲ್ನ ಬಿಜೆಪಿಯ ಮಾಜಿ ಸಂಸದೆಯೂ ಕೂಡ ಇದರಲ್ಲಿ ಬಹಳ ಪ್ರಮುಖ ಆರೋಪದ ಸ್ಥಾನವನ್ನು ಹೊತ್ತಿದ್ರು. ಆ್ಯಂಡ್ ಎಸ್, ಭಯೋತ್ಪಾದನೆ ಅಂತ ಬಂದಾಗ ಪದ ಬಳಕೆ, ಈ ಹಿಂದೂ ಭಯೋತ್ಪಾದನೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದಲೇ ಹುಟ್ಕೊಂಡಿದ್ದು ಅನ್ನುವಂಥದ್ದನ್ನು ಕೂಡ ಬಹಳ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ರು, ಹಿಂದೂ ಭಯೋತ್ಪಾದನೆ ಅನ್ನುವಂಥದ್ದು. ಬಟ್ ಈಗ ಅವೆಲ್ಲವೂ ಈಗ 7 ಜನ ಯಾರ ಮೇಲೆ ಆರೋಪ ಆಯಿತು ಅವೆಲ್ಲವೂ ಕೂಡ ಖುಲಾಸೆ ಆಗಿದೆ. ಹಾಗಂದು ಮಾತ್ರಕ್ಕೆ ತನಿಖೆ ಇಲ್ಲಿಗೆ ಮುಗೀತಾ ಇಲ್ಲ, ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಅಲ್ಲಿ ಬ್ಲಾಸ್ಟ್ ಆಗಿರೋದು ಹೌದು, ಸಾವು ನೋವುಗಳಾಗಿದ್ದು ಹೌದು, ಮೋಟರ್ ಸೈಕಲ್ನಲ್ಲಿ ಏನು ಬ್ಲಾಸ್ಟ್ ಮಾಡುವಂತಹ ವಸ್ತುವನ್ನು ಇಟ್ಕೊಂಡು ಓಡಾಡಿದ್ದು ಹೌದು. ಹಾಗಾದರೆ ಯಾರು ಮಾಡಿದ್ದು, ಏನು ಮಾಡಿದ್ದು ಅನ್ನುವಂತಹ ತನಿಖೆ ಇನ್ನೂ ಮುಂದುವರಿಯುತ್ತೆ. ಬಟ್ ಆರೋಪವನ್ನು ಹೊತ್ತಿದ್ದವ್ರ ಮೇಲೆ ಸರಿಯಾದಂತಹ ಸಾಕ್ಷಿಗಳಿಲ್ಲ, ಅವರೇ ಅಪರಾಧಿಗಳು ಅಂತ ಪ್ರೂವ್ ಮಾಡೋಕ್ಕೆ ಸರಿಯಾದಂತಹ ಎವಿಡೆನ್ಸ್ಗಳು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಅವರುಗಳನ್ನು ದೋಷ ಮುಕ್ತಗಳ ಈ ಒಂದು ಆರೋಪದಿಂದ ಹೊರಗಿಡಲಾಗಿದೆ. ಸೊ ಪ್ರಜ್ಞಾ ಠಾಕೂರ್ ಸೇರಿದಂತೆ ಒಟ್ಟು 7 ಜನರ ಮೇಲೆ ಆರೋಪವನ್ನು ಹೊರಿಸಲಾಗಿತ್ತು. ಅವರೆಲ್ಲರೂ ಕೂಡ ಈಗ ಸದ್ಯ ಆರೋಪ ಮುಕ್ತರಾಗಿದ್ದಾರೆ.